SIT ತನಿಖೆ ಆಗ್ತಾಯಿದೆಯೋ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಇವತ್ತು SIT ಆಲ್ರೆಡಿ 15 ಕಡೆ 14 13 ಕಡೆ ಗುಂಡಿಗಳನ್ನು ನೀರು ತೋರಿಸೋರೆ. ಒಂದು ಕಡೆ ಎಲ್ಲೋ ಸಿಕ್ತು, ಅದು ನೋಡಿದ್ರೆ ಯಾರೋ ಪುರುಷಂದು ಅಂತ ಹೇಳಿ ಬಂತು. ಈ ಥರ ಸುಳ್ಳು ಎಲ್ಲ ಕೂಡ ಮಾಡಿ ಅಪಪ್ರಚಾರ ಮಾಡಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇರೋದ್ರಿಂದ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 200 ಕಾರುಗಳಲ್ಲಿ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸ್ಲೋಗನನ್ನು ಹಾಕ್ಕೊಂಡು ಕೇಸರಿ ಧ್ವಜವನ್ನು ಕಟ್ಕೊಂಡು ನಾವು 16ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಮಾರನೇ ದಿನ ನಾವು ವಾಪಸ್ಸನ್ನು ಬರ್ತಾಯಿದ್ದೀವಿ. ಇದು ಆದಮೇಲೆ ಇಡೀ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಜನಜಾಗೃತಿಯನ್ನು ಮಾಡ್ತಾರೆ. ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ. ಆ ಧರ್ಮಸ್ಥಳದ ಶ್ರದ್ಧೆಯನ್ನು ಕೆಡಿಸೋದಕ್ಕೆ ಯಾರ ಕೈಯಲ್ಲೂ ಕೂಡ ಆಗೋದಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಬೇರೆ. ಏನು ನೀವು ಮಾಡ್ತಾ ಇರೋದು ಯೂಟ್ಯೂಬ್ ಧರ್ಮಸ್ಥಳಕ್ಕೂ BJPಗೆ ಏನೈತೆ? ಯಾರ್ಯಾರು ಅದರಲ್ಲಿ ಶ್ರದ್ಧೆ ಇದೆಯೋ ಅವರೆಲ್ಲ ಕೂಡ ನಮ್ಗೆ ಬರ್ತಾರೆ. ಜಸ್ಟ್ ಒಂದು ಕರೆ ಕೊಟ್ಟಿದ್ವಿ, ನಾವು 150 ವೆಹಿಕಲ್ ಬಂದ್ವಿ, ಆಗಲೇ 250 ಬಂದೈತೆ. ಅವ್ನು ಕರ್ಕೊಂಡೋಗೋದು ಹೆಂಗೋದು ಅನ್ನೋದು ಒಂದು ನಮಗೆ ಸಮಸ್ಯೆ ಆಗೈತೆ. ಊಟ ಎಲ್ಲಿ ತಿಂಡಿ ಎಲ್ಲಿ ಅಂತೇಳಿ ಮಧ್ಯದಲ್ಲಿ ಎಷ್ಟು ಜನ ಬಂದರೂ ಬರ್ತಾರೆ. ಅದರಲ್ಲಿ ಜನ ಪ್ರತಿನಿತ್ಯ ಹೋಗ್ತಾನೆ ಇರ್ತಾರೆ. ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥವ್ರು ನಾವು ಕೇಸರಿ ಧ್ವಜವನ್ನು ಕಟ್ಕೊಂಡು ಹೋಗ್ತೀವಿ. ನಮ್ಮ ಹಿಂದೂ ಪ್ರತೀಕವಾದಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರ ಆಗ್ಬೋದು, ಆ ಶ್ರದ್ಧಾ ಕೇಂದ್ರಕ್ಕೆ ಯಾವುದೇ ರೀತಿಯಾದಂಥ ಅಪಪ್ರಚಾರ ಆಗಬಾರ್ದು. ಯಾರಾದರೂ ವೈಯಕ್ತಿಕವಾಗಿ ತಪ್ಪು ಮಾಡಿದರೆ ಅವ್ರಿಗೆ ಏನು ಬೇಕಾದ್ರೂ ಆಗಲಿ, ನಮಗೂ ಅದಕ್ಕೇನು ಸಂಬಂಧ ಇಲ್ಲ. SIT ತನಿಖೆ ಆಗ್ತಾಯಿದೆಯೋ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಇವತ್ತು SIT ಆಲ್ರೆಡಿ 15 ಕಡೆ 14 13 ಕಡೆ ಗುಂಡಿಗಳನ್ನು ನೀರು ತೋರಿಸೋರೆ. ಒಂದು ಕಡೆ ಎಲ್ಲೋ ಸಿಕ್ತು, ಅದು ನೋಡಿದ್ರೆ ಯಾರೋ ಪುರುಷಂದು ಅಂತ ಹೇಳಿ ಬಂತು. ಈ ಥರ ಸುಳ್ಳು ಎಲ್ಲ ಕೂಡ ಮಾಡಿ ಅಪಪ್ರಚಾರ ಮಾಡಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇರೋದ್ರಿಂದ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 200 ಕಾರುಗಳಲ್ಲಿ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಸ್ಲೋಗನನ್ನು ಹಾಕ್ಕೊಂಡು ಕೇಸರಿ ಧ್ವಜವನ್ನು ಕಟ್ಕೊಂಡು ನಾವು 16ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಮಾರನೇ ದಿನ ನಾವು ವಾಪಸ್ಸನ್ನು ಬರ್ತಾಯಿದ್ದೀವಿ. ಇದು ಆದಮೇಲೆ ಇಡೀ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಜನಜಾಗೃತಿಯನ್ನು ಮಾಡ್ತಾರೆ. ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ. ಆ ಧರ್ಮಸ್ಥಳದ ಶ್ರದ್ಧೆಯನ್ನು ಕೆಡಿಸೋದಕ್ಕೆ ಯಾರ ಕೈಯಲ್ಲೂ ಕೂಡ ಆಗೋದಿಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಬೇರೆ. ಏನು ನೀವು ಮಾಡ್ತಾ ಇರೋದು ಯೂಟ್ಯೂಬ್ ಧರ್ಮಸ್ಥಳಕ್ಕೂ BJPಗೆ ಏನೈತೆ? ಯಾರ್ಯಾರು ಅದರಲ್ಲಿ ಶ್ರದ್ಧೆ ಇದೆಯೋ ಅವರೆಲ್ಲ ಕೂಡ ನಮ್ಗೆ ಬರ್ತಾರೆ. ಜಸ್ಟ್ ಒಂದು ಕರೆ ಕೊಟ್ಟಿದ್ವಿ, ನಾವು 150 ವೆಹಿಕಲ್ ಬಂದ್ವಿ, ಆಗಲೇ 250 ಬಂದೈತೆ. ಅವ್ನು ಕರ್ಕೊಂಡೋಗೋದು ಹೆಂಗೋದು ಅನ್ನೋದು ಒಂದು ನಮಗೆ ಸಮಸ್ಯೆ ಆಗೈತೆ. ಊಟ ಎಲ್ಲಿ ತಿಂಡಿ ಎಲ್ಲಿ ಅಂತೇಳಿ ಮಧ್ಯದಲ್ಲಿ ಎಷ್ಟು ಜನ ಬಂದರೂ ಬರ್ತಾರೆ. ಅದರಲ್ಲಿ ಜನ ಪ್ರತಿನಿತ್ಯ ಹೋಗ್ತಾನೆ ಇರ್ತಾರೆ. ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥವ್ರು ನಾವು ಕೇಸರಿ ಧ್ವಜವನ್ನು ಕಟ್ಕೊಂಡು ಹೋಗ್ತೀವಿ. ನಮ್ಮ ಹಿಂದೂ ಪ್ರತೀಕವಾದಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರ ಆಗ್ಬೋದು, ಆ ಶ್ರದ್ಧಾ ಕೇಂದ್ರಕ್ಕೆ ಯಾವುದೇ ರೀತಿಯಾದಂಥ ಅಪಪ್ರಚಾರ ಆಗಬಾರ್ದು. ಯಾರಾದರೂ ವೈಯಕ್ತಿಕವಾಗಿ ತಪ್ಪು ಮಾಡಿದರೆ ಅವ್ರಿಗೆ ಏನು ಬೇಕಾದ್ರೂ ಆಗಲಿ, ನಮಗೂ ಅದಕ್ಕೇನು ಸಂಬಂಧ ಇಲ್ಲ.